ಎಲ್ರಿಗೂ ನಮಸ್ಕಾರ. ಈ ಹೊತ್ನಾಗ ನನ್ನ ಜೊತೆಗಿರುವಂಥ ಹೊತ್ತಿಗೆ ಸಾಕಷ್ಟು ಕನ್ನಡ ಸಾಹಿತ್ಯದ ಓದುಗರಿಗೆ ಪ್ರಿಯವಾದಂಥ ಆಪ್ತವಾದಂಥ ತೇಜಸ್ವಿ ಅವರ ಕಾದಂಬರಿ ಕರ್ವಾಲು. ಒಂದು ಶಿಲಾಯುಗಕ್ಕಿಂತಲೂ ಹಳೇ ಕಾಲದ ಓತಿಕೇತ ಒಂದು ಸೀದಾ ಹಾರಿ ಬಂದು ನಮ್ಮ ತಲೆಗೆ ಹೊಕ್ಕೊಳ್ತದ. ಈ ಜೀವ ವಿಕಾಸದ ಪರಿಕಲ್ಪನೆಯನ್ನು ನಮ್ಮ ಮನಸ್ಸಿನಾಗ ಮೂಡಿಸ್ತದ. ಅಷ್ಟೇ ಅಲ್ಲದೆ ಈ ಜೀವ ವಿಕಾಸ ಪ್ರಕ್ರಿಯೆ ಮುಂದೆ ಹೆಂಗೆ ವರೀತದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ಕೋಟಿಗಳಷ್ಟು ವರ್ಷ ಹಿಂದಿದ್ದ ಜೀವಿಯ ಬೆನ್ನತ್ತಿ ಹೋಗ್ಬೇಕಾಗ್ತದೆ. ಈ ಎಲ್ಲ ಘಟನೆ ನಡೆಯೋದು ಈ ಕರ್ವಾಲು ಅನ್ನೋ ವಿಜ್ಞಾನಿ ಅವರ ಮಾರ್ಗದರ್ಶನದಿಂದ, ಅವರು ಹಚ್ಚಿದ ಕಿಚ್ಚಿನಿಂದ. ಈ ಕೊಹಿನೂರು ವಜ್ರಕ್ಕಿಂತಲೂ ಬೆಲೆ ಬಾಳುವಂಥ ಹಾರುವ ಓತಿಕೇತ ಒಂದು ಮೂಡಿಗೆರೆ ಸಮೀಪ ನಾರ್ವೆ ಅನ್ನುವಂಥ ಹಳ್ಳಿಯೊಳಗೆ ದಟ್ಟ ಕಗ್ಗಾಡಿನೊಳಗೆ ಕಾಣಿಸ್ಕೊಳ್ತದ ಅಂಥೇಳಿ ಊರಿಗೆಲ್ಲ ಪೆದ್ದ ಅನ್ಸ್ಕೊಂಡಂಥ ಹೆಸರಿಗೆ ತಕ್ಕಂಗೆ ಮಂದಾಗಿರುವಂಥ ಮಂದಣ್ಣ ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿರ್ತಾನೆ. ಅದನ್ನು ಬಂದು ಅಲ್ಲಿನ ಮೂಡಿಗೆರೆ ಒಳಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಕರ್ವಾಲ್ ಅವರಿಗೆ ಹೇಳಿರ್ತಾನೆ. ಇವರು ಅದನ್ನು ಹುಡ್ಕಾಡ್ಕೊಂಡು ಹೋಗಬೇಕು ಅಂತಂದ್ರೆ ಇವರಿಗೊಬ್ಬ ಒಳ್ಳೆ ವ್ಯಕ್ತಿ ಬೇಕಾಗಿರ್ತಾರೆ, ಅವರ ಅನ್ವೇಷಣೆಗೆ ಸಹಕಾರಿಯಾಗುವಂಥವ್ರು. ಅದಕ್ಕೆ ಅವರಿಗೆ ಸಿಕ್ಕವರು ನಮ್ಮ ತೇಜಸ್ವಿ ಅವ್ರು ಆಗ್ತಾರೆ. ಹೀಗೆ ಒಂದ್ಸಲ ಕುವೆಂಪು ಅವರಿಗೆ ಜೇನು ಬೇಕಾಗಿರ್ತದ. ಅದಕ್ಕೆ ಅವರು ತೇಜಸ್ವಿ ಅವ್ರಿಗೆ ಪತ್ರ ಬರೆದಾಗ ಮೂಡಿಗೆರೆಯಿಂದ ಜೇನು ಸಾಕಾಣಿಕಾ ಕೇಂದ್ರದಿಂದ ಜೇನನ್ನು ತರ್ಲಿಕ್ಕೆ ಹೋದಾಗ ಇವರಿಗೆ ಮಂದಣ್ಣ ಪರಿಚಯ ಆಗ್ತಾನೆ. ಮಂದಣ್ಣನ ನಾನು ಕರ್ವಾಲು ಅವ್ರ ಶಿಷ್ಯ ಅಂತ ಹೇಳ್ಕೊಳ್ತಿರ್ತಾನೆ. ಇದನ್ನು ತೇಜಸ್ವಿ ಅವರು ನಂಬಿರೋದಿಲ್ಲ. ಆಮೇಲೆ ಕರ್ವಾಲು ಅವರಿಗೆ ಖುದ್ದು ಹೇಳಿದಾಗ ಅವರು ಹೌದು ಅಂತ ಒಪ್ಕೊಳ್ತಾರೆ. ಮಂದಣ್ಣನ ಮದುವೆ ಮಾಡಬೇಕಾಗ್ತದೆ, ಇದೆಲ್ಲ ದೊಡ್ಡ ದೊಡ್ಡ ಜನಗಳು ಸೇರಿ. ಅಷ್ಟೇ ಅಲ್ಲದೆ ಮಂದಣ್ಣನ ಮಾವನ ದೆಸೆಯಿಂದ ಅವ ಒಂದು ಕೇಸ್ನಾಗ ಸಿಕ್ಕಾಕೊಳ್ತಾನೆ. ಅದಕ್ಕೆ ತೇಜಸ್ವಿ ಅವರೇ ಜಾಮೀನಾಗಿ ಆತನನ್ನು ಕೇಸ್ನಿಂದ ಹೊರಗೆ ತರಬೇಕಾಗ್ತದೆ. ಯಾಕಿಷ್ಟೆಲ್ಲ ಮಾಡಬೇಕಾಗ್ತದೆ ಅಂದ್ರೆ ಆ ಓತಿಕೇತ ಅದನ್ನು ಮಂದಣ್ಣ ನೋಡಿರ್ತಾನೆ. ಅದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ತೇಜಸ್ವಿ ಅವರಿಗೆ ಸಾಕಷ್ಟು ಬೇರೆ ಬೇರೆ ದೇಶಗಳಿಂದ ಫಂಡ್ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಪತ್ರಗಳು ಬಂದಿರ್ತಾವ. ಜೀವ ವಿಕಾಸದ ಹಾದಿಯನ್ನು ಕಂಡು ಹಿಡಿಬೇಕು, ಆ ಅನ್ವೇಷಣೆಯೊಳಗೆ ತೊಡ್ಕೊಳ್ಬೇಕು ಅನ್ನೋದು ಕರ್ವಾಲು ಅವರ ಆಸಕ್ತಿ ಆಗಿರ್ತದೆ. ತೇಜಸ್ವಿ ಅವರಿಗೂ ಇಂಥ ವಿಷಯಗಳೊಳಗೆ ಮಾಮೂಲಿಯಾಗಿ ತೀರಾ ಕುತೂಹಲ ಮತ್ತು ಆಸಕ್ತಿ ಇರೋದ್ರಿಂದ ಅವರು ಒಪ್ಕೊಳ್ತಾರೆ. ಎಲ್ಲ ರಿಸ್ಕ್ ತಗೊಂಡು ಮಂದಣ್ಣನ ಬಿಡಿಸ್ಕೊಂಡು ಒಂದೆರಡು ಎತ್ತನ್ನು ಕಟ್ಕೊಂಡು, ಮಂದಣ್ಣನ ದೋಸ್ತ ಒಬ್ಬ ಇರ್ತಾನೆ ಗಿಡ ಏರು ಕರಿಯಪ್ಪ, ಅವನನ್ನು ತಗೊಂಡು ಅವನನ್ನು ಕುಕ್ ಆಗಿ ಮಾಡಿಕೊಂಡು ಕರ್ವಾಲು ಅವರ ಇನ್ನೊಬ್ಬ ಅಸಿಸ್ಟೆಂಟ್ ಅಂತ ಹೇಳುವಂಥ ಪ್ರಭಾಕರ್ ಅನ್ನುವಂಥ ವ್ಯಕ್ತಿ ಇರ್ತಾರೆ. ಅವರಿಗೆ ಎಲ್ಲ ಕ್ಯಾಮ್ರಾ ಲೆನ್ಸ್ಗಳ ಬಗ್ಗೆ ದಿಕ್ಸೂಚಿ ಬಗ್ಗೆ ಎಲ್ಲ ಮಾಹಿತಿ ಇರ್ತದೆ. ಅವರು ತಮ್ಮ ಎಲ್ಲ ಸಾಮಾನುಗಳನ್ನು ಹೊತ್ಕೊಂಡು ಎಲ್ಲರೂ ಸೇರಿ ಕಾಡಿಗೆ ಇಳಿತಾರೆ. ಒಂದು ಬಟಾ ಬಯಲನ್ನು ದಾಟ್ಕೊಂಡು ದಟ್ಟವಾದ ಕಗ್ಗಾಡಿನೊಳಗೆ ತಮ್ಮ ಪ್ರಯಾಣ ಆರಂಭ ಮಾಡ್ತಾರೆ. 3-4 ದಿನಗಳ ಕಾಲ ಕಾಡಿನೊಳಗೆ ಕಳೀತಾರೆ. ಇದಕ್ಕೆ ಕಿವಿನೂ ಜೊತೆ ಆಗಿರ್ತದ. ಒಮ್ಮೊಮ್ಮೆ ತೇಜಸ್ವಿ ಅವರಿಗೆ ಅಲ್ಲಿಲ್ಲದ ಬೇಸರ ಆಗ್ತಿರ್ತದೆ, ಯಾಕರೆ ಬಂದೆ ಅಂತ. ಮತ್ತೊಮ್ಮೊಮ್ಮೆ ತೀರಾ ಕರ್ವಾಲು ಅವ್ರು ಏನಾರ ಹೇಳ್ತಿರ್ಬೇಕಾದ್ರೆ ಭಾರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಿರ್ತದೆ. ಹಂಗೂ ಹಿಂಗೂ ಹೋಗ್ತಿರ್ತಾರ. ಹೋಗುವಾಗ ನಡೆದಂಥ ಪ್ರಸಂಗಗಳು, ಅಲ್ಲಿ ಮಂದಣ್ಣ ಮತ್ತು ಈ ಕರಿಯಪ್ಪ ಮಾಡುವಂಥ ಕಿತಾಪತಿಗಳು, ಕಪಿಚೇಷ್ಟೆಗಳು, ಅವುಗಳಿಗೆ ಇವರು ಸಿಟ್ಟಿಗೆರೆ ಬೈಯುವುದು, ಅದಕ್ಕೆ ಕರ್ವಾಲು ಅವರು ಏನೂ ಉತ್ತರಿಸದೇ ಇರೋದು. ಕೆಲವೊಮ್ಮೆ ಕರಿಯಪ್ಪ ಒಂದು ಹಕ್ಕಿಗೆ ಹೊಡಿತಿರ್ಬೇಕಾದ್ರೆ ಕರ್ವಾಲು ಸಿಟ್ಟಿಗೆ ಎದ್ದು ಆ ಹಕ್ಕಿಯ ವಿಶೇಷತೆಯನ್ನು ಹೇಳೋದು. ಈ ಎಲ್ಲ ಒಂದು ಕಲಿಕೆಯ ಮುಖಾಂತರ ಸ್ವಾರಸ್ಯಮಯವಾಗಿ ಸಾಗುವಂಥ ಈ ಕಥೆನ ಓದ್ಕೊಂತ ನಾವು ಹೋಗೋದು ಬೇಕಾಗಿಲ್ಲ, ತಾನೇ ಓದಿಸ್ಕೊಂಡು ಹೋಗ್ತದೆ. ಕೊನೆಗೆ ಒಬ್ಬ ಹಾವು ಹಿಡಿಯೋ ಎಂಟಾನು ಇವರಿಗೆ ಸಿಗ್ತಾನೆ. ಅವನನ್ನೂ ಈ ಪ್ರಯಾಣದೊಳಗೆ ಜೊತೆ ಮಾಡ್ಕೊಳ್ತಾರೆ. ಕಾಡಿನಾಗ ಇಡೀ ದಟ್ಟ ಅರಣ್ಯದೊಳಗೆ ಕೋಟ್ಯಾನುಕೋಟಿ ಜೀವರಾಶಿಗಳಿರ್ತಾವ. ಅವೆಲ್ಲವೂ ತೇಜಸ್ವಿ ಅವರಿಗೆ ಒಂದೊಂದು ತೀರಾ ವಿಶಿಷ್ಟ ಅಂತ ಅನ್ನಿಸ್ತಿರ್ತಾವ. ಆದರೂ ಕರ್ವಾಲು ಅವರು ಯಾವಕ್ಕೂ ಕೇರ್ ಮಾಡಲಾರ್ದೆ ಓತಿಕೇತ ಕಂಡು ಹಿಡಿಲಿಕ್ಕೆ ಹೋಗ್ತಿರ್ತಾರೆ. ಆ ಕೋಟಿಗಳಷ್ಟು ಜೀವರಾಶಿಗಳ ಮಧ್ಯ ಕೋಟಿ ವರ್ಷದ ಹಿಂದಿನ ಓತಿಕೇತ ಸಿಕ್ಕರೂ ಅದನ್ನು ಯಾರು ನೋಡ್ತಾರ, ಅದನ್ನು ಯಾವ ರೀತಿ ನೋಡ್ತಾರ ತೇಜಸ್ವಿ ಅವರು, ಅದರ ಬಗ್ಗೆ ಅವ್ರು ಏನೇನೆಲ್ಲ ಮಾಹಿತಿಗಳನ್ನು ಕರ್ವಾಲು ಅವರಿಗೆ ಕೊಡ್ತಾರೆ, ಅದರ ಆಹಾರ ಪದ್ಧತಿ ಏನು, ಅದರ ವೈಶಿಷ್ಟ್ಯ ಏನು, ಅದರ ದೇಹ ರಚನೆ ಹೆಂಗದ, ಇಂಥ ಎಲ್ಲ ವಿಷಯಗಳನ್ನು ಇವರು ಕಂಡು ಹಿಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಕರಿಯಪ್ಪ ಗಿಡ ಏರಿ, ನಾವು ನೆಲದ ಮೇಲೆ ಯಾವ ಸ್ಪೀಡ್ನಾಗ ಓಡ್ತಿರ್ತೀವಿ ಆತ ಕರಿಯಪ್ಪ ಗಿಡದ ಮೇಲೆ ಆ ಸ್ಪೀಡ್ನಾಗ ಏರ್ತಿರ್ತಾನಂತ. ಹೋಗಿ ಆ ಓತಿಕೇತನ ಹಿಡಿತಾನ. ಹಿಡಿದ್ರು ಅದನ್ನು ಹಾಗೆ ಪ್ರಭಾಕರ
ಅವುಗಳನ್ನು ಫೋಟೋಗಳನ್ನು ಕ್ಲಿಕ್ ಮಾಡ್ತಿರ್ತಾನೆ ಕಂಟಿನ್ಯೂಸ್ ಆಗಿ. ಓತಿಕೆತ್ತದ ಬೆನ್ನು ಹತ್ತಿ ಹೋಗ್ತಾರ, ಹೆಂಗೆ ತಾನು ಗಿಡ ಇರ್ಲಿಕ್ಕೆ ಆರಂಭ ಮಾಡ್ತಾನೆ. ಓತಿಕೆತ್ತ ಹಿಡ್ಕೋತಾರ, ಆದರೂ ಅದು ತನ್ನ ಮುಂದಿನ ಕೋಟಿಗಳಷ್ಟು ವರ್ಷದ ದಿಗಂತದಲ್ಲಿ ತನ್ನ ಪ್ರಯಾಣನ ಮತ್ತು ಈ ಕರಿಯಪ್ಪನ ಕೈಯಿಂದ ತಪ್ಪಿಸ್ಕೊಂಡು ಹಾರ್ಕೊಂಡು ಹೋಗ್ತದೆ. ಆದರೂ ಕರ್ವಾಲ್ ಅವರು ಬ್ಯಾಡ್ ಲಕ್. ಆದರೂ ನಾವು ಸಾಕಷ್ಟು ವಿಷಯಗಳನ್ನು ಕಂಡುಕೊಂಡ್ವಿ. ಈ ಜೀವ ವಿಕಾಸಕ್ಕೆ ಕೊನೆ ಅನ್ನೋದೇ ಇಲ್ಲ ಅನ್ನೋ ಸಿದ್ಧಾಂತವನ್ನು ಒಪ್ಕೊಳ್ತಾರೆ. ಈ ತಪಸ್ ಮಾಡ್ದಂಗೆ, ಧ್ಯಾನ ಮಾಡ್ದಂಗೆ ಅನ್ವೇಷಣೆ ಹಾದಿ, ಜೀವ ವಿಜ್ಞಾನದ ಹಾದಿ ಕೂಡ ಅಷ್ಟೇ ಒಂದು ತಪಸ್ಸಿನ ರೀತಿ ಇರ್ತದ ಅನ್ನೋದನ್ನು ತೇಜಸ್ವಿ ಅವರು ಭಾಳ, ಇದೂ ವಿಜ್ಞಾನನೂ ಒಂದು ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸ್ತದ ಅನ್ನೋದನ್ನು ಭಾಳ ಸೊಗಸಾಗಿ ವೈಜ್ಞಾನಿಕವಾಗಿ ಜೀವ ವಿಕಾಸ ಅನ್ನುವಂಥ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟನ್ನು ಜನಸಾಮಾನ್ಯರಿಗೆ ತಿಳಿಯುವಂಗೆ ಸರಳ ರೀತಿಯೊಳಗೆ ನಮ್ಮ ಕರ್ನಾಟಕದ ಕಾಡುಗಳೊಳಗಿರುವ ವೈಶಿಷ್ಟ್ಯತೆಯನ್ನು, ಪರಿಸರದ ಬಗ್ಗೆ ಕಾಳಜಿಯನ್ನು, ಯಾವ ವ್ಯಕ್ತಿನೂ ಕನಿಷ್ಠ ಅಲ್ಲ, ಮಂದಣ್ಣ ಯಾರನ್ನೂ ನಾವು ಕರಿಯಪ್ಪ ಯಾರನ್ನೂ ನಾವು ತಿರಸ್ಕರಿಸುವಂಗಿಲ್ಲ. ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವ್ಯಕ್ತಿಗಳೊಳಗೂ ಒಂದಿಲ್ಲ ಒಂದು ಏನಾರ ವಿಷಯ ಇದ್ದೇ ಇರ್ತದ, ಒಂದು ಏನೋ ಒಂದು ಚಾಣಾಕ್ಷತನ ಇದ್ದೇ ಇರ್ತದ ಅನ್ನೋದು ಕೂಡ ನಮಗಿಲ್ಲಿ ಅರಿವಾಗ್ತದೆ. ಒಂದು ಎಲ್ಲರಿಗೂ ಎಷ್ಟು ಸಲ ಓದಿದ್ರೂ ಬೇಸರ ಆಗ್ಲಾರ್ದಂಥ ಕಾದಂಬರಿ ತೇಜಸ್ವಿಯವರ ಕರ್ವಾಲೋ. ಈ ಕಾದಂಬರಿಯೊಳಗೆ ಒಟ್ಟು 142 ಪುಟಗಳದಾವ. ಈ ಕಾದಂಬರಿಯ ಬೆಲೆ 129 ರೂಪಾಯಿ. ಅವಕಾಶ ಸಿಕ್ಕಾಗ ಎಲ್ಲರೂ ಕೊಂಡು ಓದ್ರಿ. ಇದೊಂದು ಸೃಜನಶೀಲ ಅಪರೂಪದ ಕಾದಂಬರಿ, ಮತ್ತೆ ಓದಿಸ್ಕೊಂಡು ಹೋಗುವಂಥ ಕಾದಂಬರಿ ಕರ್ವಾಲೋ. ಧನ್ಯವಾದಗಳು. ಇನ್ನೊಂದು ಹೊತ್ತಿನೊಳಗೆ ಮತ್ತೊಂದು ಹೊತ್ತಿಗೆ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.